ಹೆಲ್ದಿ ಆಗಿರುವಂಥ ಅಂಬಲಿ ಇಲ್ಲ ಅಥವಾ ಗಂಜಿ ಅಂತ ಅದನ್ನು ಅನ್ಕೋಬೋದು. ಈ ರೆಸಿಪಿ ನೋಡ್ಕೊಂಬನ್ರಿ ಯಾವ ಥರ ಮಾಡಿ ನನ್ನದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ತುಂಬ ಬಿಸಿಲು ಅಂದರೆ ಬಿಸಿಲು. ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಒಳ್ಳೆ ಅನ್ನಿಸ್ತದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇವಾಗ ತಂಪಾದ ಒಂದು ರಾಗಿ ಮಾಡ್ತಾ ಇದ್ದೀನಿ. ಅಂಬಲಿ ಆದರೂ ಅನ್ಕೋಬೋದು, ಇಲ್ಲ ಗಂಜಿ ಆದರೂ ಅನ್ಕೋಬೋದು. ಒಳ್ಳೆ ದೇಹಕ್ಕೆ ತಂಪಾಗಿರುವಂಥ ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡೇನೆ. ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ತುಂಬ ಒಳ್ಳೆ ಸೂಪರಾಗಿರುವಂಥ ಅಂಬಲಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಅಂದ್ಬಿಟ್ಟು. ಫ್ರೆಂಡ್ಸ್, ಇವತ್ತು ಬೇಸಿಗೆ ಕಾಲ, ಇನ್ನೇನು ಸಮ್ಮರ್ ಚಾಲು ಆಯಿತು. ಹಾಗಾಗಿ ಒಂದು ಹೆಲ್ದಿ ಆಗಿರುವಂಥ ಒಂದು ಅಂಬಲಿ ಮಾಡ್ತಾಯಿದ್ದೀನಿ. ಜೋಳದ ಹಿಟ್ಟಿನ ಅಂಬಲಿ ಅಥವಾ ಗಂಜಿ ಅನ್ಬೋದು. ಈ ಥರ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ದೇಹಕ್ಕೆ ತಂಪು, ಆರೋಗ್ಯಕ್ಕೂ ಒಳ್ಳೆಯದು ಫ್ರೆಂಡ್ಸ್. ಹಂಗಾಗಿಬಿಟ್ಟು ನಮ್ಮ ಉತ್ತರ ಕರ್ನಾಟಕದ ಕಡೆ ತುಂಬಾ ಫೇಮಸ್ ಆಗಿರುವಂಥ ಇದು ಒಂದು ರಾತ್ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಏನೆಲ್ಲ ತೊಗೊಂಡಿನಿ ಅನ್ನೋದು ಕೂಡ. ಇದು ಬಟ್ಲ ಜೋಳದ ಹಿಟ್ಟು ತೊಗೊಂಡಿನಿ. ಒಂದು ಸ್ಪೂನಷ್ಟು ಜೀರಿಗೆ, ಒಂದು 4 ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಬಟ್ಲ ಮೊಸರು, ಚಿಕ್ಕದೊಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಇದು ಮಜ್ಜಿಗೆ ಕಡಿಯೋಕೆ ಇದೊಂದು ಕೋಲು. ಇಷ್ಟು ತೊಗೊಂಡಿನಿ. ಇವಾಗ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ನಾನು ತೋರಿಸ್ತೀನಿ. ಬನ್ನಿ, ಇದನ್ನು ನಾನು ಜಜ್ಕೋಬೇಕು. ಇದನ್ನು ಒಳ್ಳಲ್ಲಿ ಸ್ವಲ್ಪ ಜಜ್ಕೋತೀನಿ, ಶುಂಠಿ ಮತ್ತು ಬೆಳ್ಳುಳ್ಳಿ. ಇವಾಗ ಒಂದು ಪಾತ್ರೆ ತೊಗೊಂಡಿನಿ. ಇದಕ್ಕೆ ನಾನು ಇವಾಗ ಮೊಸರನ್ನು ಹಾಕೋತೀನಿ. ಇದೊಂದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ತೊಗೊಂಡಿನಿ. ಬನ್ನಿ ಯಾವ ಥರ ಮಾಡೋದಂತ ತೋರಿಸ್ತೀನಿ ನಿಮಗೆ. ಒಂದು ಬಾಣಲಿ ಇಟ್ಕೊಂಡಿನಿ. ಅದಕ್ಕೆ ನಾನು ಒಂದು 2 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಅದು ಒಂದಿಷ್ಟು ನೀರು ಕಾಸೋಕ್ಕಿಡೋಣ. ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿಬಿಟ್ಟು ಇವಾಗ ನೀರು ಕುದಿಯೋಕ್ಕಿಡೋಣ. ನೀರು ಕುದಿಸೋ ತನಕ ನಾವು ಈ ಕಡೆ ಮೊಸರು ಹಾಕ್ಕೊಂಡು ಅದನ್ನು ಮಜ್ಜಿಗೆ ಮಾಡ್ಕೋಣ. ಮಜ್ಜಿಗೆ ಕೋಲು ಇದು ಮಜ್ಜಿಗೆ ಕಡಿಯೋ ಕೋಲಿಂದ ಅದನ್ನು ನಾವು ಮಜ್ಜಿಗೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಆಯ್ತು. ಇವಾಗ ಅದು ನೀರು ಬಿಸಿ ಆಗತ್ತಾನ ನಾವು ಈ ಥರ ಕೋಲು ತೊಗೊಂಡ್ಬಿಟ್ಟು ಈ ಥರ ನಾವು ಮಜ್ಜಿಗೆ ಮಾಡ್ಕೋಬೇಕು. ಈಗ ಮಜ್ಜಿಗೆ ಮಾಡ್ಕೊಂಡೋದಾಯ್ತು. ಅದೇ ಪಾತ್ರೆಯಲ್ಲಿ ನಾನು ಹಿಟ್ಟನ್ನು, ಅದೇ ಕೋಲಿಂದ ಹಿಟ್ಟನ್ನು ನಾನು ಗಂಟು ಇರಲಾರ್ದಂಗೆ ನಾನು ಎಲ್ಲನೂ ಆ ಕೋಲಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಸ್ವಲ್ಪನ ಗಂಟು ಇರಲಾರ್ದಂಗೆ ನಾವು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ಪೂನಿಂದನೂ ನಡೆಯುತ್ತೆ, ಈ ಥರ ಕೋಲಿಂದನೂ ಮಾಡ್ಕೋಬೋದು. ಇವಾಗ ನೀರು ಕಾಸ್ಕೋಕ್ಕಿಟ್ಟಿದ್ದೀನಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ. ಆವಾಗ ಹಾಕಿರಲಿಲ್ಲ, ಇವಾಗ ಜಸ್ಟ್ ಉಪ್ಪು ಹಾಕಿದ್ದೀನಿ. ಈಗ ಅದು ಕುದಿಯೋಕೆ ಬಿಡೋಣ. ಈಗ ಕುದಿ ಬರ್ತಾಯಿದೆ ನೋಡಿ. ಇವಾಗ ನಾನು ಹಿಟ್ಟೇನು ಕಲಸಿಟ್ಕೊಂಡಿದ್ನಲ್ಲ ಜೋಳದ ಹಿಟ್ಟು, ಅದನ್ನು ನಾನು ಇವಾಗ ಕುದಿ ಬರೋ ಟೈಮಲ್ಲಿ ನಾವು ಅದನ್ನು ಹಾಕ್ಕೊಂಡು ತಿರುವ್ಕೋಬೇಕಾಗ್ತದೆ. ಗಂಟು ಬರಲಾರ್ದಂಗೆ ನಾವು ಕೈ ಆಡಿಸ್ತಾನೇ ಇರಬೇಕು ಫ್ರೆಂಡ್ಸ್. ಈ ಥರ ಕೈ ಆಡಿಸ್ಕೊತಿದ್ರೆ ಅದನ್ನು ಗಂಟು ಆಗಲಾರ್ದಂಗೆ ನಾವು ನೋಡ್ಕೋಬೇಕಾಗುತ್ತೆ ನೋಡಿ. ಈ ಥರ ತಿರುವಾಡ್ತಾನೆ ಇರಬೇಕು. ಇದು ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಟು ಇವಾಗ ಅದೇ ಹಿಟ್ಟಿಗೆ ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ. ಚೆನ್ನಾಗಿ ಫ್ಲೇವರ್ ಬರುತ್ತೆ, ಘಮ ಚೆನ್ನಾಗಿ ಆಗುತ್ತೆ. ಅದಕ್ಕೋಸ್ಕರ ಕುದಿಯೋ ಟೈಮಲ್ಲೇ ನಾವು ಹಾಕ್ಕೊಳ್ಬೇಕಾಗುತ್ತದೆ. ಇದೇ ಥರ ಇವಾಗ ಹಿಟ್ಟೇನು ತಿರುಗಿಸ್ತಾ ಇದ್ದೀನಿ ನೋಡಿರಿ, ಅದನ್ನು ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗತ್ತನ ನಾವು ತಿರುಗಿಸ್ತಾ ಇರಬೇಕು ನೋಡಿ. ಈ ಥರ ಕಲರ್ ಚೇಂಜ್ ಆಗುತ್ತೆ ಹಿಟ್ಟಿನ ಕಲರು. ಇವಾಗ ಇಳಿಸ್ಕೊಂಡಿದ್ದೀನಿ ನೋಡಿರಿ. ಗ್ಯಾಸ್ ಆಫ್ ಮಾಡಿ ಇವಾಗ ನಾನು ಕೆಳಗಡೆ ಇಳಿಸ್ಕೊಂಡಿನಿ. ಇದಕ್ಕೆ ನಾವು ಏನು ಮಜ್ಜಿಗೆ ಕಡ್ದಿಟ್ಟಿದ್ದೀವಲ್ಲ ಫ್ರೆಂಡ್ಸ್, ಅದನ್ನು ನಾನೀಗ ಮಜ್ಜಿಗೆ ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಜೀರಿಗೆ ಏನು ಕುಟ್ಟಿಟ್ಟಿದ್ದೀವಲ್ಲ ಅದೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರುವ ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಬೇಕಾದ್ರೂ ನಾವು ಒಂದು ಗ್ಲಾಸಿಗೆ ಬಟ್ಲಕ್ಕೆ ಹಾಕೊಳ್ಳೋದನ್ನು ನಾವು ಲಾಸ್ಟಲ್ಲೇ ಹಾಕ್ಕೊಂಡು ನಾವು ಕುಡಿಬೇಕಾದ್ರೆ ನಾವು ಈರುಳ್ಳಿ ಏನು ಕಟ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಕುಡಿಬೇಕಾಗುತ್ತೆ. ಇವತ್ತಿಗೆ ಒಂದು ಬಟ್ಲಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ.
ಯಾವ ಥರ ಅನ್ನೋದು ಯಾವ ಥರ ಆಯಿತು ಅಂತ. ತುಂಬ ದೇಹಕ್ಕೆ ತಂಪನ್ನು ಕೊಡುತ್ತೆ ಫ್ರೆಂಡ್ಸ್. ಈ ಥರ ಸಮ್ಮರಲ್ಲಿ ನಾವು ಈ ಥರ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಮಜ್ಜಿಗೆ ಇರುತ್ತೆ ಮತ್ತು ಜೋಳದ ಹಿಟ್ಟು ಏನಿರುತ್ತಲ್ಲ ತುಂಬಾ ದೇಹಕ್ಕೆ ತಂಪನ್ನು ಕೊಡುತ್ತೆ. ಫ್ರಿಜ್ಜಲ್ಲಿ ಇಟ್ಟು ಕುಡಿಬೋದು, ಹಾಗೇನೂ ನಾವು ಕುಡಿಬೋದು ಫ್ರೆಂಡ್ಸ. ತುಂಬಾ ಚೆನ್ನಾಗಿ ಆಗಿದೆ. ಇವಾಗ ನಾನು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ನಾವು ಕುಟ್ಟಿಟ್ಟಿದ್ದೀನಲ್ಲ ಅದನ್ನು ಕೂಡ ನಾನಿವಾಗ ಹಾಕ್ಕೊಂಡು ಸರ್ವ್ ಮಾಡಕತ್ತೀನಿ ನೋಡಿ. ಭಾರಿ ಹೆಲ್ದಿ ಇರುವಂಥ ಇದು ರೆಸಿಪಿನೇ ಅನ್ಬೋದು. ದೇಹಕ್ಕೂ ತಂಪು, ಹಾಗೆ ಸಮ್ಮರಲ್ಲಿ ಕೂಡ. ಹಾಗೆ ಯಾರಾದ್ರೂ ಆರಾಮಿರ್ಲಾರ್ದ ಮನ್ಕೊಂಡಾಗ, ಹುಷಾರು ತಪ್ಪಿದಾಗ, ಅವ್ರಿಗೆ ಬಾಯಿ ರುಚಿ ಇಲ್ಲ ಅಂದಾಗ ನಾವು ಈ ಥರ ಮಾಡಿಕೊಟ್ರೆ ಅವರು ಖಂಡಿತವಾಗಿ ಮತ್ತೆ ಮತ್ತೆ ಮಾಡಿಕೊಡು ಅಂತ ಕೇಳ್ತಾರೆ. ಕೋಲ್ಡ್ ಆದಾಗ ಬಾಯಿ ರುಚಿ ಇರೋಂಗಿಲ್ಲ ಅಂಥ ಟೈಮಲ್ಲಿ ನಾವು ಈ ರೆಸಿಪಿ ಮಾಡ್ಕೊಂಡು ಕುಡಿಬೋದು. ತುಂಬಾ ದೇಹಕ್ಕೆ ತಂಪು. ಈ ಅಂಬ್ಲಿ ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಡಿ, ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ಅಂಬ್ಲಿಯೊಂದಿಗೆ ರಾಗಿ ಗಂಜಿ ಅನ್ಬೋದು, ರಾಗಿ ಗಂಜಿನೇ ಅಂತ ಬರ್ತಾಯಿದೆ. ರಾಗಿ ಗಂಜಿನೂ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಸಲ ತೋರಿಸಿದ್ದೆ, ಹಾಗೆ ಈಗೂ ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಕುಡಿದು ನೋಡಿ. ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ. ತುಂಬಾ ಮಜ್ಜಿಗೆ ಹಾಕೋದ್ರಿಂದ ಮತ್ತು ಜೋಳದ ಹಿಟ್ಟು ಏನಿರುತ್ತಲ್ಲ ಅದು ಹಾಕೋದ್ರಿಂದ ನಮ್ಮ ದೇಹ ತಂಪನ್ನು ಮಾಡುತ್ತೆ ಫ್ರೆಂಡ್ಸ. ತುಂಬಾ ಚೆನ್ನಾಗಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ. ನಾನಿವಾಗ ಕುಡಿತಾ ಇದ್ದೀನಿ. ಮಧ್ಯಾಹ್ನ ಆಗಿದೆ, ಹಾಗಾಗಿ ನಾನೇನು ಊಟ ಮಾಡಲ್ಲ. ಈ ಥರ ಒಂದು ಲೋಟ ಕುಡಿದ್ರೆ ಸಾಕು ನೋಡಿ, ಚೆನ್ನಾಗಿರುತ್ತೆ. ಬೆಳಗ್ಗೆ ಊಟ ಮಾಡಿರೋದು ಈಗ ಈ ಥರ ಒಂದು ಗ್ಲಾಸ್ ಕುಡಿದ್ರೆ ಸಾಕಾಗಿ ಬಿಡುತ್ತೆ ನೋಡಿ ಫ್ರೆಂಡ್ಸ್. ಸೂಪರಾಗಿದೆ.